ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು 2025-2026ನೇ ಸಾಲಿನಲ್ಲಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಈ ಒಂದು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈ ಒಂದು ಸ್ವಂತವಾಗಿ ಬಿಸ್ನೆಸ್ ಗಳನ್ನ ಮಾಡ್ತಿರುವಂತವ್ರು ಅಥವಾ ಈ ಒಂದು ಸ್ವಂತವಾಗಿ ಬಿಸ್ನೆಸ್ ಗಳನ್ನ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿರೋರಿಗೆ ನಿಮ್ಮ ಒಂದು ಸಾಲದ ಮೇಲೆ 50% ವರ್ಗು ಕೂಡ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್, ನಿಮ್ಗೆ ನೀವೇನಾದ್ರೂ ಕೂಡ 3 ಲಕ್ಷದವರೆಗೆ ನೀವು ಸಾಲನ ಮಾಡಿ ಈ ಒಂದು ಉದ್ಯೋಗಗಳನ್ನ ಅಂದ್ರೆ ಈ ಒಂದು ಬಿಸ್ನೆಸ್ ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ 1.5 ಲಕ್ಷದವರೆಗೆ ನಿಮ್ಗೆ ಈ ಒಂದು ಸಬ್ಸಿಡಿ ಸಿಗುವಂತದ್ದು ಸರ್ಕಾರದಿಂದ, ಈ ಒಂದು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈ ಒಂದು ಸಾಲನ ಕೊಡ್ತಾ ಇರುವಂತದ್ದು. ಈ ಒಂದು ಯೋಜನೆಗೆ ನಿಮ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಮತ್ತೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಏನಾದ್ರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಇವಾಗ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಅರ್ಜಿದಾರರು ಕರ್ನಾಟಕದ ಒಂದು ಖಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಇರುವಂತವ್ರಿಗೆ ಈ ಒಂದು ಸ್ಕೀಮು ಇರುವಂತದ್ದು. ನಂತರ ಈ ಒಂದು ಅರ್ಜಿದಾರರ ಒಂದು ವಯಸ್ಸು 18 ವರ್ಷದಿಂದ ಮೇಲ್ಪಟ್ಟು 55 ವರ್ಷದ ಒಳಗಡೆ ಅವರ ಒಂದು ವಯಸ್ಸು ಇರಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಈ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವ್ರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು ಸ್ನೇಹಿತರೆ. ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಇದಕ್ಕೆ ಅರ್ಜಿನ ಹಾಕ್ಬಹುದು. ಬೇರೆ ಕೆಟಗರಿಗೆ ಇರುವಂತವ್ರಿಗೆ ಈ ಒಂದು ಸ್ಕೀಮು ಬರೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಉದ್ಯೋಗಿನಿ ಯೋಜನೆಗೆ ನೀವೇನಾದ್ರೂ ಕೂಡ ಅಪ್ಲಿಕೇಶನ್ ಹಾಕಿ ನೀವೇನಾದ್ರೂ ಕೂಡ ಸೆಲೆಕ್ಷನ್ ಆದ ನಂತರದಲ್ಲಿ ನಿಮ್ಗೆ ಈ ಒಂದು ಕನಿಷ್ಠ ವೆಚ್ಚ ಅಂದ್ರೆ ಕನಿಷ್ಠವಾಗಿ ನೀವು ವೆಚ್ಚ 1 ಲಕ್ಷದಿಂದ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಆ ಒಂದು ಬಿಸ್ನೆಸ್ ನ 3 ಲಕ್ಷದವರೆಗೆ ನೀವು ಆ ಒಂದು ಬಿಸ್ನೆಸ್ ಇರ್ಬೇಕಾಗುತ್ತೆ. 1 ಲಕ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕಾಗುತ್ತೆ ಆ ಒಂದು ಬಿಸ್ನೆಸ್. ಆ ಒಂದು ಏನು 3 ಲಕ್ಷದ ಒಂದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನಿಮ್ಗೆ 50% ವರೆಗೆ ಸಬ್ಸಿಡಿನ ಸರ್ಕಾರದಿಂದ ಕೊಡ್ತಾರೆ. ಅಂದ್ರೆ ನೀವು 3 ಲಕ್ಷದ ಆ ಒಂದು ಘಟಕನ ವೆಚ್ಚ ಇದ್ರೆ ಅದರಲ್ಲಿ 1.5 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. ಇನ್ನು 1.5 ಲಕ್ಷ ನೀವು ಸ್ವಂತವಾಗಿ ನಿಮ್ಮ ಒಂದು ಹಣನ ಹಾಕಿ ಆ ಒಂದು ಘಟಕನ ಸ್ಥಾಪನೆನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಮಹಿಳೆಯರಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಏನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ಬೇಕಾಗುತ್ತೆ ಅಂತವ್ರು ಮಾತ್ರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಇದು ನೀವು ಈ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಸೇವಾ ಕೇಂದ್ರಗಳೇನಿರ್ತವೆ ಅಲ್ಲಿ ಎಲ್ಲದ ಕಡೆನೂ ಕೂಡ ಅಪ್ಲಿಕೇಶನ್ ಹಾಕೋದಿಕ್ಕೆ ಅವಕಾಶ ಇರುತ್ತೆ. ಅಥವಾ ನೀವೇನಾದ್ರೂ ಕೂಡ ಈ ಒಂದು ಮಂಗಳೂರಲ್ಲಿದ್ರೆ ಮಂಗಳೂರು ರನ್ ಆಗಿರ್ಬೋದು, ಬೆಂಗಳೂರು ರನ್ ಆಗಿರ್ಬೋದು, ಈ ಒಂದು ಸೇವಾ ಸಿಂಧು ಈ ಒಂದು ಪೋರ್ಟಲ್ ಹೋಗಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಈ ಒಂದು ಗ್ರಾಮನಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಡಿಸೆಂಬರ್ 15 ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ನಂತರ ಇದಕ್ಕೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಅಭ್ಯರ್ಥಿಯ ಫೋಟೋ ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಏನು ಯೋಜನೆನ ಮಾಡ್ತಾ ಇದ್ದೀರಾ ಅದರ ಒಂದು ವರದಿನೂ ಕೂಡ ಬೇಕಾಗುತ್ತೆ. ಏನು ಆ ಒಂದು ಯೋಜನೆನ ನೀವು ಕೈಗೊಳ್ಬೇಕಂತ ಅನ್ಕೊಂಡಿದ್ದೀರಾ ಅದರ ಒಂದು ವರದಿನ ಕೊಡ್ಬೇಕಾಗುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಆಗಿ ಅದನ್ನು ಕೂಡ ನೀವು ಸಬ್ಮಿಟ್ ನ ಮಾಡ್ಬೇಕಾಗುತ್ತೆ. ನಂತರ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ನಂತರ ನಿಮ್ದೊಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಂತರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ವೋಟರ್ ಐಡಿ ಇದ್ರೆ ವೋಟರ್ ಐಡಿ ಕೂಡ ಬೇಕಾಗುತ್ತೆ. ಈ ಒಂದು ಸ್ಕೀಮ್ ಇರುವಂತದ್ದು ಈ ಒಂದು ಕರ್ನಾಟಕ ರಾಜ್ಯದ ಒಂದು ಮಹಿಳಾ ಒಂದು ಅಭಿವೃದ್ಧಿ ನಿಗಮದಿಂದ ಇರುವಂತಹ ಸ್ಕೀಮ್ ಇದು. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಈ ಒಂದು ಸಬ್ಸಿಡಿನ ಕೂಡ ಪಡ್ಕೋಬಹುದು. 3 ಲಕ್ಷದವರೆಗೆ ನೀವು ಆ ಒಂದು ಘಟಕನ ಸ್ಥಾಪನೆ ಮಾಡ್ಬೇಕಾಗುತ್ತೆ. ಅದರಲ್ಲಿ 1.5 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. ಇದ್ರ ಬಗ್ಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ಬೇಕು ಅನ್ನೋದಾದ್ರೆ ಒಂದು ಏನು ವೆಬ್ಸೈಟ್ ಇದೆ ಆ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಏನು ವೆಬ್ಸೈಟ್ ಇದೆ ಅದ್ರ ಒಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದನ್ನು ಬೇಕಾದ್ರೂ ನೀವು ನೋಡಿ ಅದಾದ ನಂತರದಲ್ಲಿ ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಅದರ ಒಂದು ಲಿಂಕ್ ನ ಈ ಒಂದು ವಿಡಿಯೋದ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ. ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.